ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ 2 ಅರಸುಗಳು 7ನೇ ಅಧ್ಯಾಯ 9ನೇ ವಚನ. ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. 2 Kings chapter 7 verse 9. We have good news and we shouldn't keep it to ourselves. ಇವತ್ತಿನ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಮಾತನ್ನ 4 ಜನರು ಕುಷ್ಠ ರೋಗಿಗಳು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ಶುಭವಾರ್ತೆಯ ದಿವಸ, ಇದು ಗುಡ್ ನ್ಯೂಸ್, ಇದನ್ನು ನಾವು ಎಲ್ಲರಿಗೂ ತಿಳಿಸಬೇಕು, ಇದು ತಿಳಿಸದೇ ಇರುವುದು ಒಳ್ಳೆಯದಲ್ಲ ಎಂಬುದಾಗಿ ಆ 4 ಜನರು ತಮ್ಮಲ್ಲಿ ಮಾತಾಡಿಕೊಳ್ಳುತ್ತಾರೆ. ಆ ಶುಭವಾರ್ತೆಯಾದರೂ ಯಾವುದು? ಅರಾಮ್ಯರ ಅರಸನು ಸಮಾರಕ್ಕೆ ಮುತ್ತಿಗೆ ಹಾಕಿದ್ದನು. ಯಾರು ಒಳಗೆ ಹೋಗುವಂತಿಲ್ಲ, ಯಾರು ಹೊರಗೆ ಬರುವಂತಿಲ್ಲ. ಹೀಗಾಗಿ ಅಲ್ಲಿ ಬರಗಾಲ ಉಂಟಾಗಿತ್ತು. ಅವರಿಗೆ ತಿನ್ನಲಿಕ್ಕೆ ಏನೂ ಸಿಗುತ್ತಾ ಇರಲಿಲ್ಲ. ಈ 4 ಜನ ಕುಷ್ಠರೋಗಿಗಳು, ನಾವು ಇಲ್ಲೇ ಇದ್ದು ಸತ್ತು ಹೋಗುವುದು ಒಳ್ಳೆಯದಲ್ಲ, ಅರಾಮ್ಯರ ಪಾಳೆಯವನ್ನು ಸೇರೋಣ ಎಂಬುದಾಗಿ ತಮ್ಮಲ್ಲಿ ಮಾತಾಡಿಕೊಂಡು ಅವರು ಅರಾಮ್ಯರ ಪಾಳೆಯದೊಳಗೆ ಹೋಗುತ್ತಾರೆ. ಅಲ್ಲಿ ಆ ಪಾಳೆಯಕ್ಕೆ ಹೋದಾಗ ಅಲ್ಲಿ ದೇವರು ಒಂದು ಅದ್ಭುತ ಕಾರ್ಯವನ್ನು ಮಾಡಿದರು. ಏನೆಂದರೆ, ಕರ್ತನು ಅರಾಮ್ಯರ ಪಾಳೆಯದೊಳಗೆ ರಥರಥಾಶ್ವ ಸಹಿತವಾದ ಮಹಾ ಸೈನ್ಯದ ಘೋಷ ಕೇಳಿಸಿಕೊಳ್ಳುವಂತೆ ಮಾಡಿದರು. ಅಂದರೆ ಯುದ್ಧದಲ್ಲಿ ಆಗುವಂತಹ ಶಬ್ದವನ್ನ, ರಥಗಳ ಶಬ್ದವನ್ನ, ಅಶ್ವಗಳ, ಕುದುರೆಗಳ ಶಬ್ದವನ್ನ ಆ ವೈರಿ ಜನರು ಕೇಳಿಸಿಕೊಳ್ಳುವಂತೆ ಕರ್ತನು ಅಲ್ಲಿ ಅದ್ಭುತ ಕಾರ್ಯವನ್ನು ಮಾಡಿದರು. ಆದುದರಿಂದ ಆ ಎಲ್ಲ ಜನರು ತಮಗಿರುವುದೆಲ್ಲವನ್ನು ಅಲ್ಲಿಯೇ ಬಿಟ್ಟು ಅವರು ಓಡಿ ಹೋಗಿದ್ದರು. ಪ್ರಿಯರೇ, ಈ ಕುಷ್ಠರೋಗಿಗಳು ಅದನ್ನು ನೋಡಿ ಒಂದು ಗುಡಾರದೊಳಗೆ ಹೋಗುತ್ತಾರೆ. ಅಲ್ಲಿ ಕತ್ತೆ, ಕುದುರೆಗಳನ್ನು, ಆ ಪಾಳೆಯದಲ್ಲಿ ಇದ್ದದ್ದೆಲ್ಲವನ್ನೂ ಅವರು ಬಿಟ್ಟು ನಮ್ಮ ಜೀವ ಮಾತ್ರ ಉಳಿದರೆ ಸಾಕಪ್ಪ ಎಂಬುದಾಗಿ ಯೋಚಿಸಿ ಜೀವ ರಕ್ಷಣೆಗಾಗಿ ಅವರು ಅಲ್ಲಿಂದ ಬಿಟ್ಟು ಹೋಗುತ್ತಾರೆ. ಆದುದರಿಂದ ಈ ಸುದ್ದಿಯನ್ನ ಆ ಕುಷ್ಠರೋಗಿಗಳು ನಾವು ಅರಮನೆಯವರಿಗೆ ತಿಳಿಸಬೇಕು. ಇದು ಶುಭವಾರ್ತೆಯ ದಿವಸವಾಗಿದೆ, ಇದನ್ನು ನಾವು ತಿಳಿಸದೇ ಇರುವಂಥದ್ದು ಒಳ್ಳೆಯದಲ್ಲ. ಬೆಳಗಾಗುವ ತನಕ ತಡ ಮಾಡಿದರೆ ನಾವು ಶಿಕ್ಷೆಗೆ ಪಾತ್ರರಾದೆವು ಎಂಬುದಾಗಿ ಆಲೋಚಿಸುತ್ತಾರೆ. ಪ್ರಿಯರೇ, ಹೌದು, ಇದು ನಮಗೂ ಕೂಡ ಶುಭವಾರ್ತೆಯ ದಿವಸವಾಗಿದೆ. ಆ ಶುಭವಾರ್ತೆ ಯಾವುದೆಂದರೆ, ನಮಗಾಗಿ ನಮ್ಮ ಯೇಸು ಕರ್ತನು ಸತ್ತು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಹೋಗಿದ್ದಾನೆ. ನಮ್ಮನ್ನು ನಮ್ಮ ಪಾಪದಿಂದ ಬಿಡುಗಡೆ ಕೊಡುವುದಕ್ಕಾಗಿ ಯಜ್ಞದ ಕುರಿಮರಿಯಾಗಿ ನಮ್ಮ ಯೇಸು ಸ್ವಾಮಿ ನಮಗಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ. ಅದನ್ನು ಜ್ಞಾಪಿಸಿಕೊಳ್ಳುವಂತಹ ದಿನ ಈ ದಿನವಾಗಿದೆ. ಪ್ರಿಯರೇ, 1 ಸಮುವೇಲ 17:46 ಗೊಲಿಯಾತನಿಗೆ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಹೌದು, ಯೆಹೋವ ದೇವರ ನಾಮದೊಂದಿಗೆ ಅವನು ಗೊಲಿಯಾತನನ್ನ ಎದುರಿಸಲಿಕ್ಕೆ ಹೋಗುತ್ತಾ ಇದ್ದನು. ಆ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ, ಕರ್ತನು, ನೀನು ಹೀಯಾಳಿಸುವಂತಹ ಇಸ್ರಾಯೇಲ್ರ ದೇವರು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುತ್ತಾರೆ ಎಂಬುದಾಗಿ ಹೇಳ್ತಾನೆ. ಹೌದು ನನ್ನ ಪ್ರಿಯ ದೇವಜನರೇ, ಈ ದಿನ ಶುಭವಾರ್ತೆಯ ದಿನ. ನಿನ್ನ ಜೀವಿತದಲ್ಲಿಯೂ ಕೂಡ ದೇವರು ಶುಭವಾರ್ತೆಯನ್ನು ಕೊಡುತ್ತಾರೆ. ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ನಿನ್ನ ಸಮಸ್ಯೆಗಳಿಗಾಗಿ ನೀನು ಈಗಲೇ ಕರ್ತನ ಪಾದದ ಬಳಿ ಬಂದು ಮೊಣಕಾಲೂರಿ ಪ್ರಾರ್ಥನೆ ಮಾಡು. ಎಷ್ಟು ಸಮಯವಾದರೂ ಚಿಂತೆ ಇಲ್ಲ, ನಿನಗೆ ಉತ್ತರ ಬರೋವರೆಗೆ ಕರ್ತನ ಪಾದದಲ್ಲಿರು. ಕರ್ತನು ನಿನ್ನನ್ನು ಆಶೀರ್ವದಿಸುವವರೆಗೆ, ಕರ್ತನು ನಿನ್ನನ್ನು ಈ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವವರೆಗೆ, ದೇವರೇ ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ದೇವರ ಪಾದದಲ್ಲಿ ಬಂದು ಅಂಗಲಾಚಿ ಬೇಡಿಕೊಳ್ಳಿರಿ. ಕರ್ತನು ಖಂಡಿತವಾಗಿಯೂ ಇವತ್ತೇ ನಿನ್ನ ಜೀವಿತದಲ್ಲಿ ಶುಭ ವಾರ್ತೆಯನ್ನು ಕೊಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಇವತ್ತು ಶುಭ ವಾರ್ತೆಯ ದಿವಸ ಏನೋ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ಯಾವ ಒಂದು ಸಮಸ್ಯೆಗಳಿಂದ ಬಳಲುತ್ತಾ ಇದ್ದಾರೋ ದೇವ, ಅದು ನೀನು ಮಾತ್ರ ಬಲ್ಲಾತನು ಸ್ವಾಮಿ. ಇಂದು ಅವರೆಲ್ಲರೂ ಸ್ವಾಮಿ ನಿನ್ನ ಪಾದದಲ್ಲಿ ಬಂದು ಬೇಡ್ತಾ ಇದ್ದಾರೆ ಕರ್ತನೆ. ನೀನು ಅವರನ್ನು ಆಶೀರ್ವದಿಸಪ್ಪ. ಆ ಸಮಸ್ಯೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ನಮಗಾಗಿ ನೀನು ಪ್ರಾಣವನ್ನು ಕೊಟ್ಟಿದ್ದಿ, ನಮಗಾಗಿ ಸತ್ತು ಮೃತ್ಯುಂಜಯನಾಗಿದ್ದಿ ದೇವ. ನಮ್ಮ ಪಾಪಗಳನ್ನು ನೀನು ಕ್ಷಮಿಸಿದ್ದಿ ತಂದೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.